ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಸಾಮೂಹಿಕ ಶ್ರೀ ಅಷ್ಟಲಕ್ಷ್ಮಿ ಪೂಜಾ ಸಮಿತಿ ಸಿದ್ದರಬೆಟ್ಟ ವಲಯ, ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ, ಶ್ರೀ ಬಾಳೆಹೊನ್ನೂರು ಖಾಸಾ ಶಾಖಾ ಮಠ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸಹಯೋಗದೊಂದಿಗೆ ಸಾಮೂಹಿಕ ಅಷ್ಟಲಕ್ಷ್ಮಿ ಪೂಜೆ, ಸಾಧನಾ ಸಮಾವೇಶ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವು ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಶ್ರೀಮಠದಲ್ಲಿ ನಡೆಯಿತು. ಧರ್ಮಸ್ಥಳ ಸಂಘದ ಪ್ರಾದೇಶಿಕ ನಿರ್ದೇಶಕರಾದ ಸೀನಪ್ಪ ಎಂ ಮಾತನಾಡಿ, ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಶ್ರೀ ಬಾಳೆಹೊನ್ನೂರು ಖಾಸಾ ಶಾಖಾ ಮಠದ 20ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ, 20 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ, ಧರ್ಮ ಜಾಗೃತಿ ಸಮಾರಂಭ ಹಾಗೂ ಬಸವೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮವು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿದ್ದು, ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮತ್ತು ಡಾಕ್ಟರ್ ಹೇಮಾವತಿ ಹೆಗಡೆಯವರ ಮಾರ್ಗದರ್ಶನದೊಂದಿಗೆ ಅಷ್ಟಲಕ್ಷ್ಮಿ ಪೂಜೆ ನಡೆಯಲಿದೆ. ಧರ್ಮಸ್ಥಳ ಸಂಘದ ಎಲ್ಲಾ ಪದಾಧಿಕಾರಿಗಳು, ಸಂಘದ ಎಲ್ಲ ಮೇಲ್ವಿಚಾರಕರು, ಎಲ್ಲ ಪ್ರತಿನಿಧಿಗಳು ಹಾಜರಿದ್ದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಿಂದ ಆಚರಿಸುತ್ತೇವೆ ಎಂದರು. ಒಂದು ಸರ್ಕಾರ ಮಾಡಬೇಕಾಗಿರುವಂಥ ಏನು ಕೆಲಸ ಇತ್ತು, ಸರ್ಕಾರ ಮಾಡುವ ರೀತಿ ಒಳಗೆ ಇವತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾರೆ. ಒಂದಲ್ಲ ಎರಡಲ್ಲ, ಕನಿಷ್ಠ ಒಂದು 40 ಯೋಜನೆಗಳನ್ನು ಒಬ್ಬ ವ್ಯಕ್ತಿ ಸ್ವಾವಲಂಬಿಯಾಗಿ ಬದುಕಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ಅವನು ಪ್ರಜ್ಞಾವಂತನಾಗಬೇಕು, ಈ ದೇಶಕ್ಕೆ ಸತ್ಪ್ರಜೆಯಾಗಬೇಕು, ಆ ವ್ಯಕ್ತಿ ಆಚಾರವಂತನಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಾಮೂಹಿಕ ಪೂಜೆಗಳೊಂದಿಗೆ ಜಾಗೃತಿ ಮೂಡಿಸೋಸ್ಕರವಾಗಿ ಸಾಲದ ರೂಪದ ಆರ್ಥಿಕ ಸಬಲ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು ಮಾಡ್ತಾರೆ. ಅಂಥ ಯೋಜನೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಹೆಗಡೆಯವರಿಗೆ ನಾಳೆ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅವರಿಗೆ ಸಿದ್ಧಶ್ರೀ ಪ್ರಶಸ್ತಿಯನ್ನು ಕೊಡು ಮಾಡ್ತಾರೆ. ಆ ಸಿದ್ಧಶ್ರೀ ಪ್ರಶಸ್ತಿ ಮುಖಾಂತರವಾಗಿ ಅವ್ರಿಗೆ ಇನ್ನೂ ಎಷ್ಟು ಆಯುಷ್ಯ ಆರೋಗ್ಯ ಸಿಗಬೇಕು, ಇನ್ನೂ ಅವರು ಅಂದುಕೊಂಡಂಥ ಯೋಜನೆ ಸಫಲವಾಗಬೇಕು, ಅವರಿಗೆ ಆತ್ಮಶಕ್ತಿ ಬರಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಅವರಿಗೆ ಒಂದು ಸನ್ಮಾನಿಸಬೇಕು ಅನ್ನುವಂಥ ಒಂದು ಆಸೆ. ಯಾಕೆಂದರೆ 1992ರಲ್ಲಿ ದಾಸೋಹವನ್ನು ಇಲ್ಲಿ ಉದ್ಘಾಟನೆ ಮಾಡುವಾಗ ಧರ್ಮಸ್ಥಳ ಹೆಗಡೆಯವರನ್ನು ಆ 92ರಲ್ಲಿ ಕರೆಸಿರ್ತಾರೆ. ಆವಾಗ ಅವರು ಮಾತು ಹೇಳಿದ್ದನ್ನು ಇಲ್ಲಿ ಇರ್ತಕ್ಕಂಥ ಎಲ್ಲ ಹಲವಾರು ಹಿರಿಯರು ಹೇಳ್ತಾರೆ. ಅವತ್ತು 25,000 ಜನಸಂಖ್ಯೆ ಅವತ್ತಿನ ಕಾಲದಲ್ಲಿ ಸೇರಿತ್ತಂತೆ. ಅಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಹೆಗಡೆಯವರು ಧರ್ಮಸ್ಥಳ ಬೇರೆಯಲ್ಲ, ಸಿದ್ದರಬೆಟ್ಟ ಬೇರೆಯಲ್ಲ, ಎರಡೂ ಒಂದು ಪುಣ್ಯಕ್ಷೇತ್ರಗಳು ಅನ್ನುವಂಥದ್ದನ್ನು ಅವರು ಹೇಳಿದ್ರು. ನೀವು ನಂಬ್ತಿರೋ ಇಲ್ಲಿ ಇವತ್ತಿನವರೆಗೂ ಶಿನಪ್ಪರಿಗೂ ಗೊತ್ತಿರುತ್ತೆ, ನಮ್ಮ ಪ್ರವೀಣರಿಗೆ ಗೊತ್ತಿರುತ್ತೆ. ವರ್ಷಕ್ಕೆ ನಾವು ನಮ್ಮ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗೆ ದೇವಸ್ಥಾನದಲ್ಲಿ ಕಾರ್ಯಗಳಾಗಿರ್ಬೋದು, ಏನಾದರೂ ಒಂದು ಒಳ್ಳೆಯ ಶುಭ ಕಾರ್ಯಗಳಾಗಿರ್ಬೋದು, ಏನಾದರೂ ಒಂದು ಲೆಟರ್ ಕೊಟ್ಟರೆ ಇಲ್ಲಿವರೆಗೂ ಆಗೋದಿಲ್ಲ ಅಂತೇಳಿ ಒಂದು ಲೆಟರ್ ನಮ್ಗೆ ವಾಪಸ್ ಕಳಿಸಿಲ್ಲ ಅವರು. ಕನಿಷ್ಠ ವರ್ಷಕ್ಕೆ 40 ಲಕ್ಷ ರೂಪಾಯಿ ಮೇಲ್ಪಟ್ಟು ನಮಗೆ ಅವ್ರ ಸಂಸ್ಥೆಯಿಂದ ಕ್ಷೇತ್ರದಿಂದ ಕೊಡ್ತಾ ಇದ್ದಾರೆ. ಅವರಿಗೆ ಇವತ್ತು ಆರೋಗ್ಯದ ಸಮಸ್ಯೆ ಇದ್ದರೂ ಅವರು ನಾವು ಕರೀಲಿಕ್ಕೆ ಹೋದಾಗ ಕಳೆದ ಸೋಮವಾರ ಹೋದರೆ ಸ್ವಾಮೀಜಿ ನಾನು ಬರ್ತೀನಿ ಅಂತ ಅವರೇ ಡೈರಿ ತೊಗೊಂಡು ಅವ್ರು ಬರ್ಕೊಂಡು ಅಲ್ಲಿರ್ತಕ್ಕಂಥ ನಮ್ಮ ಒಬ್ಬ ಸದ್ಭಕ್ತರು ಅವರು ನಮ್ಮ ರಾಜೇಂದ್ರ ಮತ್ತು ಇನ್ನೊಬ್ಬರು ಇದ್ದಾರೆ, ಸಂತೋಷ್ ಮಹಾವೀರವರು, ಅವರಂದರು ಸ್ವಾಮೀಜಿ ಇಲ್ಲಿವರೆಗೂ ಬರ್ಕೊಂಡು ಬರದೇ ಇಲ್ಲ. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಸಂಘದ ಪ್ರಾದೇಶಿಕ ನಿರ್ದೇಶಕರಾದ ಸೇನಪ್ಪ ಎಂ, ಪೂಜಾ ಸಮಿತಿ ಅಧ್ಯಕ್ಷರಾದ ಅಖಂಡಾರಾಧ್ಯ, ಜಿಲ್ಲಾ ನಿರ್ದೇಶಕರಾದ ಪ್ರವೀಣ್ ಕುಮಾರ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಗಿರಿಜಾ ಅರವಿಂದ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕವಿತಾ ರಮೇಶ್, ರಾಜಣ್ಣ, ಪ್ರದೀಪ್ ಕುಮಾರ್, ಮಮತಾ, ಟಿಕೆ ಜಗದೀಶ್, ರಾಜೇಶ್ವರಿ, ಮಂಜಮ್ಮ, ರತ್ನಮ್ಮ, ಉಮಾದೇವಿ, ನಾಗರಾಜು, ನಂಜುಂಡಯ್ಯ, ಲಕ್ಷ್ಮೀ ನರಸಂಹ, ಯೋಜನಾಧಿಕಾರಿ ಅನಿತಾಜಿ, ಅಪ್ಸನಾ, ಮಹೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಮಂಜುಸ್ವಾಮಿ. ಇವತ್ತು ಯಾವುದೇ ಒಂದು ಪ್ರಯತ್ನ ನಾವು ಯಾವುದೋ ವಿಫಲ ಆಗ್ಬೋದು, ಆದರೆ ಈ ದಿವಸ ನೀವು ಮಾಡಿರುವಂಥ ಪ್ರಾರ್ಥನೆ ಮಾತ್ರ ವಿಫಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ನೀವೆಲ್ಲ ಇದ್ದೀರಾ. ಒಳ್ಳೆ ರೀತಿಯ ಸಂಕಲ್ಪವನ್ನು ಮಾಡಿಕೊಂಡಿದ್ದೀರಿ. ಬೆಳಿಗ್ಗೆಯಿಂದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ. ನಾವು ಒಂದೇ ಮಾತು ಹೇಳುವಂಥದ್ದು, ನಮ್ಮ ಜೊತೆ ಸ್ವಾಮೀಜಿಯವರಿದ್ದಾರೆ, ಅವರ ಆಶೀರ್ವಾದ ಮಾರ್ಗದರ್ಶನ ಅವರೇ ಕೊಡ್ತಾರೆ. ಇವತ್ತು ನಾವು ಏನು ಬೇರೆ ಮಾತಾಡಲಿಕ್ಕೆ ಯಾವುದೇ ಕಾರಣ ಹೋಗಲಿದೆ ಅನ್ನೋದಕ್ಕೆ ಇವತ್ತು ಇಲ್ಲಿನ ಯೋಜನಾಧಿಕಾರಿಯವರು ಒಂದು ವರದಿಯನ್ನು ನನಗೆ ಒಪ್ಪಿಸಿದ್ರು. ನನಗೆ ಭಾಳ ಆಶ್ಚರ್ಯ ಆಯಿತು. ಇವತ್ತು ಕೊರಟಗೆರೆ ತಾಲೂಕಿಗೆ 15 ವರ್ಷದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಧರ್ಮಾಧಿಕಾರಿ ಅಂತ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಸಮಾಜಮುಖಿ ಕಾರ್ಯಕ್ರಮಗಳ ಮುಖಾಂತರ
ಇವತ್ತು ಕೊರಟಗೆರೆ ತಾಲೂಕಿಗೆ ಕೊಟ್ಟಂಥ ಕೊಡುಗೆ ಏನಂತ ಹೇಳಿದ್ರೆ ಅನುದಾನ ರೂಪದಲ್ಲಿ ನಾನೊಂದು ವರದಿಯನ್ನು ಗಮನಿಸಿದೆ. 6 ಕೋಟಿ ರೂಪಾಯಿ ಅನುದಾನ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೊರಟಗೆರೆ ತಾಲೂಕಿಗೆ ಬಂದಿದೆ. ಯಾವುದೆಲ್ಲ ಅನುದಾನ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ. ಇವತ್ತು ನಾನು ವರದಿಯನ್ನು ಗಮನಿಸಿದೆ. ಈ ಕೊರಟಗೆರೆ ತಾಲೂಕಲ್ಲಿ ಸುಮಾರು 2199 ಸ್ವಾಸ್ಥ್ಯ ಸಂಘಗಳಿದೆ. ಇವತ್ತು ಈಗಾಗಲೇ ನಟರಾಜ್ ಸರ್ ಅವರು ಹೇಳಿದರು, ಮಹಿಳಾ ಸಬಲೀಕರಣ ಆಗಬೇಕು, ಸಮಾಜದ